ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್. ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದರೆ ಬ್ಯಾಟ್ರಿ ಅಂದರೆ ಏನು, ಬ್ಯಾಟ್ರಿ ಟೈಪ್ಸ್ ಏನು, ಬ್ಯಾಟ್ರಿ ಒಳಗೆ ಏನಿರುತ್ತೆ, ಮತ್ತು ಇದರೊಳಗೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಒಳಗೆ ಏನಿದೆ, ಮತ್ತು ಅದ್ರ ವರ್ಕಿಂಗ್ ಏನು ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಬ್ಯಾಟ್ರಿ ಒಳಗೆ ಏನಿರುತ್ತೆ ನೋಡೋಣ. ಇದು ಪಾಸಿಟಿವ್ ಟರ್ಮಿನಲ್ಲು, ಇದು ನೆಗೆಟಿವ್ ಟರ್ಮಿನಲ್ಲು, ಇದು ನ್ಯೂಟ್ರಲ್ಲು. ಕನ್ಜಕ್ಷನ್ ಅಂದರೆ ಡೋಂಟ್ ಟ್ರೈ ಎಟ್ ಹೋಮ್, ಫೈರ್ ಕ್ಯಾಚ್ ಆಗುತ್ತೆ. ಯಾಕೆ ಫೈರ್ ಕ್ಯಾಚ್ ಆಯ್ತು ಅಂದರೆ ಆಕ್ಸೈಡು ಸನ್ಲೈಟಿಗೆ ಬಿದ್ದಾಗ ಸನ್ಲೈಟ್ ಎಕ್ಸ್ಪೋಜರ್ ಆಗಿ ಸನ್ಲೈಟು ಮತ್ತು ಆಕ್ಸೈಡ್ ಮಿಕ್ಸರ್ ಆಗಿ ಫೈರ್ ಕ್ಯಾಚ್ ಆಯ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ಡೋಂಟ್ ಟ್ರೈ ಎಟ್ ಹೋಮ್ ಕನ್ಜಕ್ಷನ್. ಫ್ರೆಂಡ್ಸ್, ಇದು ಕ್ಯಾಥೋಡು, ಇದು ಸಪರೇಟರು, ಇದು ಆ್ಯನೋಡು. ಫ್ರೆಂಡ್ಸ್, ಬ್ಯಾಟ್ರೀಸ್ ಅಂದರೆ ಇಟ್ ಈಸ್ ಎ ಎಲೆಕ್ಟ್ರೋಕೆಮಿಕಲ್ ಸೆಲ್ ವಿಚ್ ಕನ್ವರ್ಟ್ಸ್ ದ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಅಂದರೆ ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಗೆ ಕನ್ವರ್ಟ್ ಮಾಡೋದನ್ನ ಏನಂತ ಕರೀತಾರೆ, ಬ್ಯಾಟರಿ ಅಂತ ಕರೀತಾರೆ. ಬ್ಯಾಟ್ರೀಸಲ್ಲಿ ಎರಡು ಟೈಪ್ಸು, ಒಂದು ಪ್ರೈಮರಿ ಬ್ಯಾಟ್ರಿ, ಒಂದು ಸೆಕೆಂಡರಿ ಬ್ಯಾಟ್ರಿ. ಪ್ರೈಮರಿ ಬ್ಯಾಟ್ರಿ ಅಂದರೆ ಇಟ್ ಈಸ್ ಎ ನಾನ್ ರೀಚಾರ್ಜಬಲ್ ಬ್ಯಾಟ್ರಿ. ಇದರ ಕೆಮಿಕಲ್ ರಿಯಾಕ್ಷನ್ ಏನಾಗಿರುತ್ತೆ, ಇರಿವರ್ಸಿಬಲ್ ಆಗಿರುತ್ತೆ. ಮತ್ತು ಇದಕ್ಕೆ ಎಕ್ಸಾಂಪಲ್ ಬಂದು ಜಿಂಕ್ ಮ್ಯಾಂಗನೀಸ್ ಆಕ್ಸೈಡ್ ಡ್ರೈ ಸೆಲ್. ಸೆಕೆಂಡರಿ ಬ್ಯಾಟ್ರಿ ಅಂದರೆ ಇಟ್ ಈಸ್ ಎ ರೀಚಾರ್ಜಬಲ್ ಬ್ಯಾಟ್ರಿ, ಅಂದರೆ ಕೆಮಿಕಲ್ ರಿಯಾಕ್ಷನ್ನು ರಿವರ್ಸಿಬಲ್ಲು ಆಗಿರುತ್ತೆ. ಅದನ್ನ ಸೆಕೆಂಡರಿ ಬ್ಯಾಟ್ರೀಸ್ ಅಂತ ಕರೀತಾರೆ. ಇದನ್ನ ರೀಚಾರ್ಜ್ ಮಾಡೋದು ಬೈ ಅಪ್ಲೈಯಿಂದ ಕರೆಂಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಅಂದರೆ ಕರೆಂಟ್ನ ಆಪೋಸಿಟ್ ಡೈರೆಕ್ಷನಿಂದ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ಇದ್ರ ರಿಯಾಕ್ಷನ್ನು ರಿವರ್ಸ್ ಆಗುತ್ತೆ. ಅದನ್ನ ಸೆಕೆಂಡರಿ ಬ್ಯಾಟ್ರಿ ಅಂತ ಕರೀತಾರೆ. ಈ ನಾನು ಎಕ್ಸಾಂಪಲ್ ತಂತಿರೋ ಲಿಥಿಯಂ ಅಯಾನ್ ಬ್ಯಾಟ್ರಿ, ಇದು ಸೆಕೆಂಡರಿ ಬ್ಯಾಟ್ರಿ. ಫ್ರೆಂಡ್ಸ್, ಈಗ ಕ್ಯಾಥೋಡಿಗೆ ಬಂದರೆ ಇದು ಲಿಥಿಯಂ ಕೊಬಾಲ್ಟ್ ಆಕ್ಸೈಡು. ಇದು ಅಲ್ಯೂಮಿನಿಯಂ ಫಾಯಿಲ್ ಮೇಲೆ ಲಿಥಿಯಂ ಕೊಬಾಲ್ಟ್ ಆಕ್ಸೈಡ್ನ ಕೋಟ್ ಮಾಡಿರ್ತಾರೆ. ಇದು ಅಲ್ಯೂಮಿನಿಯಂ ಫಾಯಿಲು. ಇದು ಅಲ್ಯೂಮಿನಿಯಂ ಫಾಯಿಲ್ ಯಾಕೆ ಬಳಸ್ತಾರೆ, ಇಟ್ ಆ್ಯಕ್ಟ್ಸ್ ಆಸ್ ಎ ಕರೆಂಟ್ ಎಲೆಕ್ಟ್ರಾನ್ನ ಕಲೆಕ್ಟ್ ಮಾಡೋಕ್ಕೋಸ್ಕರ ಬಳಸ್ತಾರೆ, ಅದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಬಳಸ್ತಾರೆ. ಫ್ರೆಂಡ್ಸ್, ಇದು ಸಪ್ರೇಟರ್ ಅಂದರೆ ಇಟ್ ಸಪ್ರೇಟ್ಸ್ ಕ್ಯಾಥೋಡು ಮತ್ತು ಆ್ಯನೋಡ್ನ ಸಪ್ರೇಟ್ ಮಾಡೋಕ್ಕೆ ಬಳಸ್ತಾರೆ. ಫ್ರೆಂಡ್ಸ್ ಆ್ಯನೋಡಿಗೆ ಬಂದರೆ ಇದು ಈ ಕಾಪರ್ ಫಾಯಿಲ್ ಮೇಲೆ ಗ್ರಾಫೈಟ್ನ ಕೋಟ್ ಮಾಡಿರ್ತಾರೆ. ಈ ಕಾಪರ್ ಯಾಕೆ ಬಳಸ್ತಾರೆ ಅಂದರೆ ಇಟ್ ಕಲೆಕ್ಟ್ ಎಲೆಕ್ಟ್ರಾನ್ನ ಕಲೆಕ್ಟ್ ಮಾಡೋಕ್ಕೋಸ್ಕರ ಬಳಸ್ತಾರೆ. ಫ್ರೆಂಡ್ಸ್, ಇಲ್ಲಿ ಲಿಥಿಯಂ ಕೊಬಾಲ್ಟ್ ಆಕ್ಸೈಡ್ ಅಟ್ ಕ್ಯಾಥೋಡಲ್ಲಿ, ಇಲ್ಲಿ ಅಲ್ಯೂಮಿನಿಯಂ ಫಾಯಿಲು. ಯಾಕೆ ಇದು ಲಿಬ್ರೇಷನ್ ಆಫ್ ಲಿಥಿಯಂ ಅಯಾನ್ಸ್ ಲಿಬ್ರೇಷನ್ ಆಗುತ್ತೆ ಅಟ್ ಕ್ಯಾಥೋಡಲ್ಲಿ. ಲಿಥಿಯಂ ಅಯಾನ್ಸ್ ಯಾಕೆ ಬೆಳೆಸ್ತಾರೆ, ಲಿಥಿಯಮೇ ಯಾಕೆ ಬೆಳೆಸ್ತಾರೆ ಅಂದರೆ ಬಿಕಾಸ್ ಇಟ್ ಈಸ್ ಔಟರ್ಮೋಸ್ಟ್ ಸೆಲ್ ಓನ್ಲಿ ಒನ್ ಎಲೆಕ್ಟ್ರಾನ್ ಇರುತ್ತೆ. ಹೈ ಟೆಂಡೆನ್ಸಿ ಟು ಡೊನೇಟ್ ದ ಒನ್ ಎಲೆಕ್ಟ್ರಾನ್ ಡೊನೇಟ್ ಮಾಡೋ ಎಬಿಲಿಟಿ ಇರೋದಕ್ಕೋಸ್ಕರ ಇದನ್ನ ಲಿಥಿಯಂ ಕೊಬಾಲ್ಟ್ ಆಕ್ಸೈಡ್ನ ಬಳಸ್ತಾರೆ. ಮತ್ತು ಇದು ಲಿಥಿಯಂ ಅಯಾನ್ ಬ್ಯಾಟ್ರಿ, ಇಟ್ ಈಸ್ ಎ ಚೀಪ್. ಇನ್ನೊಂದು ಲಿಥಿಯಂ ಈಸ್ ಎ ಚೀಪ್ ಆ್ಯಂಡ್ ಬೆಸ್ಟ್ ಮೆಟಲ್. ಫ್ರೆಂಡ್ಸ್, ಎಲೆಕ್ಟ್ರೋಲೈಟ್ ಬಂದುಬಿಟ್ಟು ಲಿಥಿಯಂ ಸಾಲ್ಟ್ ಆರ್ಗ್ಯಾನಿಕ್ ಸಾಲ್ವೆಂಟ್ ಬರುತ್ತೆ. ಇದರ ರೋಲ್ ಏನಂದರೆ ಟ್ರಾನ್ಸ್ಫರಿಂಗ್ ಆಫ್ ಪಾಸಿಟಿವ್ ಲಿಥಿಯಂ ಅಯಾನ್ಸ್ ಇಂಟು ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್ಗೆ ಟ್ರಾನ್ಸ್ಫರಿಂಗ್ ಮಾಡುತ್ತೆ. ಅದಕ್ಕೋಸ್ಕರ ಇದು ಎಲೆಕ್ಟ್ರೋಲೈಟ್ ರೋಲ್ ಮಾಡುತ್ತೆ. ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್. ಇದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ಲಿಥಿಯಂ ಎಕ್ಸಾಫ್ಲೋರೋ ಫಾಸ್ಫೇಟ್ ಆರ್ಗ್ಯಾನಿಕ್ ಸೊಲ್ಯೂಷನ್. ಇದು ಎಲೆಕ್ಟ್ರೋಲೈಟ್ ಅಷ್ಟೇ ಫ್ರೆಂಡ್ಸ್, ಇದರಲ್ಲಿ ಏನೂ ಇಲ್ಲ. ಇದು ಕ್ಯಾಥೋಡು, ಇದು ಆ್ಯನೋಡು, ಇದು ಸಪ್ರೇಟರ್ ಅಷ್ಟೇ ಫ್ರೆಂಡ್ಸ್. ಬ್ಯಾಟ್ರಿಲಿ ಏನೂ ಇರಲ್ಲ. ಸ್ಮೆಲ್ ಬರ್ತಾಯಿದೆ, ಡೋಂಟ್ ಟ್ರೈ ಅಟ್ ಹೋಮ್. ಫ್ರೆಂಡ್ಸ್, ಈಗ ಇದರ ವರ್ಕಿಂಗ್ ಲಿಥಿಯಂ ಅಯಾನ್ ಬ್ಯಾಟ್ರಿನ ವರ್ಕಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೆಲ್ ರಿಯಾಕ್ಷನ್ ಬಂದಾಗ ಆ ಟ್ಯಾನೋಡಲ್ಲಿ ಲಿಥಿಯಂ ಕೊಬಾಲ್ಟ್ ಆಕ್ಸೈಡ್ ಇರುತ್ತೆ. ಅಂಡರ್ಗೋ ಆಕ್ಸಿಡೇಷನ್ ಆಗಿ ಲಿಥಿಯಂ ಕೊಬಾಲ್ಟ್ ಆಕ್ಸೈಡ್ ಪ್ಲಸ್ ಲಿಬ್ರೇಷನ್ ಆಫ್ ಲಿಥಿಯಂ ಅಯಾನ್ಸ್ ಪ್ಲಸ್ ಎಲೆಕ್ಟ್ರಾನ್ನ ಲಿಬ್ರೇಷನ್ ಮಾಡುತ್ತೆ. ಆಕ್ಸಿಡೇಷನ್ ಆಗೋದ್ರಿಂದ ಎಲೆಕ್ಟ್ರಾನ್ ಲಿಬ್ರೇಷನ್ ಆಗುತ್ತೆ. ಅಟ್ ಕ್ಯಾಥೋಡಿಗೆ ಬಂದರೆ ಇಲ್ಲಿ ಲಿಥಿಯಂ ಅಯಾನ್ಸ್ ಪ್ಲಸ್ ಎಲೆಕ್ಟ್ರಾನ್ ಸೇರಿ ಮತ್ತು ಗ್ರಾಫೈಟ್ ಜೊತೆ, ಗ್ರಾಫೈಟ್ ಅಂದರೆ ಕಾರ್ಬನ್ ಜೊತೆ ಇನ್ಕ್ಲೂಡ್ ಆಗಿ ಲಿಥಿಯಂ ಗ್ರಾಫೈಟ್ ಆಗುತ್ತೆ. ಅಂದರೆ ಗ್ರಾಫೈಟ್ ಅಂದರೆ ಕಾರ್ಬನ್ನು.
ಮತ್ತು ಈಗ ಓವರ್ ಆಲ್ ರಿಯಾಕ್ಷನ್ ಬಂತು ಲಿಥಿಯಂ ಕೊಬಾಲ್ಟ್ ಆಕ್ಸೈಡ್ ಪ್ಲಸ್ ಗ್ರಾಫೈಟ್ ಗಿವ್ಸ್ ಎಷ್ಟು ಲಿಥಿಯಂ ಗ್ರಾಫೈಟ್ ಪ್ಲಸ್ ಮತ್ತು ಲಿಥಿಯಂ ಕೊಬಾಲ್ಟ್ ಆಕ್ಸೈಡ್ ಕೊಡುತ್ತೆ. ಈಗ ಈ ಆನೋಡಿಂದ ಕ್ಯಾಥೋಡಿಗೆ ಹೋಗೋ ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗೋದ್ರಿಂದ ಇಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಆ್ಯನೋಡ್ ಟು ಕ್ಯಾಥೋಡ್ ಆಗೋದ್ರಿಂದ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಮತ್ತು ಇಲ್ಲಿ ಬಂದಾಗ ಈಗ ಚಾರ್ಜಿಂಗು ಡಿಸ್ಚಾರ್ಜಿಂಗ್ ಬಗ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ಲಿಥಿಯಂ ಅಯಾನ್ ಪ್ಲಸ್ ಎಲೆಕ್ಟ್ರಾನ್ ಪ್ಲಸ್ ಗ್ರಾಫೈಟ್ ಅಂಡರ್ಗೋ ರಿಡಕ್ಷನ್ ಆಗಿ ಲಿಥಿಯಂ ಗ್ರಾಫೈಟ್ ಆಗುತ್ತೆ. ಅದು ಡಿಸ್ಚಾರ್ಜಿಂಗ್ ಅಂತ ಅಂದರೆ ಇದು ಕೆಮಿಕಲ್ ರಿಯಾಕ್ಷನ್ ಆಗಿ ಕರೆಂಟ್ ಕೊಡೋದು. ಇದು ಚಾರ್ಜಿಂಗ್ ಅಂತಂದರೆ ಲಿಥಿಯಂ ಗ್ರಾಫೈಟು ರಿವರ್ಸಿಬಲ್ ರಿಯಾಕ್ಷನ್ ಅಂತಂದರೆ ಗ್ರಾಫೈಟು ಪ್ಲಸ್ ಎಲೆಕ್ಟ್ರಾನ್ ಮತ್ತು ಲಿಥಿಯಂ ಅಯಾನ್ನ ಕೊಡೋದುತ್ತೆ. ಅದನ್ನ ಏನಂತ ಕರೀತಾರೆ, ಇರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರೀತಾರೆ. ಅದನ್ನ ಚಾರ್ಜಿಂಗ್ ಪ್ರೊಸೆಸ್ ಅಂತ ಕರೀತಾರೆ. ಇಷ್ಟೇ ಫ್ರೆಂಡ್ಸ್. ಇದೇ ಥರ ವಿಡಿಯೋಗಳ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.